ಸಾಮಾನ್ಯವಾಗಿ ಪೋಷಕ ಶಿಕ್ಷಕರ ಸಭೆಗಳು ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಸಂಬಂಧಪಟ್ಟ ವಿಷಯಗಳ ಚರ್ಚೆಗೆ ಮಾತ್ರ ಸೀಮಿತವಾಗಿರುತ್ತವೆ. ಆದರೆ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರಗಳಲ್ಲಿ ನಡೆಯುವ ಪೋಷಕ ಶಿಕ್ಷಕರ ಸಭೆಗಳು 10ರಲ್ಲಿ ಒಂದಾಗದೆ ವೈವಿಧ್ಯಮಯ ಆಯಾಮಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಎಲ್ಲರಿಗೂ ಮಾದರಿಯಾಗಿವೆ. ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ನಾವು ನಡೆಸ್ತಕ್ಕಂಥ ಚಟುವಟಿಕೆಗಳ ಬಗ್ಗೆ ಒಂದು ಚಿತ್ರಣ ಕೊಡೋದಕ್ಕೆ ನಾವು ಪೋಷಕ ಶಿಕ್ಷಕ ಸಭೆಗಳನ್ನು ನಡೆಸ್ತೇವೆ. ಪಂಚಮುಖಿ ಶಿಕ್ಷಣದ ಚಟುವಟಿಕೆಗಳು ಯಾವ್ಯಾವುದು, ಅದರಲ್ಲಿ ಶಾಲೆಯ ಪಾತ್ರ ಹೇಗಿದೆ, ಶಿಕ್ಷಕರ ಪಾತ್ರ ಹೇಗಿದೆ, ಮಗುವಿನ ಪಾತ್ರ ಏನು ಅಂತಕ್ಕಂಥ ಒಂದು ಸಂಪೂರ್ಣ ಚಿತ್ರವನ್ನು ನಾವು ಪೋಷಕರಿಗೆ ಕೊಡ್ತಾ ಹೋಗ್ತೇವೆ. ನಂತರದಲ್ಲಿ ಮಗುವಿನ ಸರ್ವಾಂಗೀಣ ವಿಕಾಸಕ್ಕೆ ಪೋಷಕರ ಪಾತ್ರ ಹಾಗೂ ಅದರ ಮನೆಯ ಪಾತ್ರ ಏನು ಅಂತಕ್ಕಂಥ ಒಂದು ಜಾಗೃತಿಯನ್ನು ಕೊಡೋದಕ್ಕೆ ಶಾಲೆ ಹಲವಾರು ಚಟುವಟಿಕೆಗಳನ್ನ ನಡೆಸುತ್ತೆ. ಸಾಮಾನ್ಯವಾಗಿ ಪೋಷಕರು ಶಿಕ್ಷಕರನ್ನ ಭೇಟಿ ಮಾಡ್ತಕ್ಕಂಥ ಅತಿ ಉತ್ಸಾಹದಿಂದ ನಮ್ಮ ಶಾಲೆಗಳಲ್ಲಿ ಬರ್ತಾರೆ. ಇದಕ್ಕೆ ಕಾರಣ ಕೇವಲ ಮಗು ತಾನು ಗಳಿಸಿರ್ತಕ್ಕಂಥ ಅಂಕಗಳನ್ನ ನೋಡೋದಕ್ಕಷ್ಟೇ ಅಲ್ಲ, ಶಾಲೆ ತಾನು ಯಾವ್ಯಾವ ಚಟುವಟಿಕೆಗಳನ್ನ ಮಗುವಿನ ವ್ಯಕ್ತಿತ್ವ ನಿರ್ಮಾಣದ ಕಾರ್ಯದಲ್ಲಿ ಅಳವಡಿಸಲ್ಪಟ್ಟಿದೆ ಅಂತಕ್ಕಂಥ ಒಂದು ಕುತೂಹಲದಿಂದ ಬರ್ತಾರೆ. ಶಾಲೆ ಮುಖಿ ಚಟುವಟಿಕೆಗಳನ್ನ ಅಲ್ಲಿ ನೆರವೇರಿಸ್ತಾ ಇರುತ್ತೆ. ಅವುಗಳಲ್ಲಿ ಕೂಡ ಅವರು ಆಸಕ್ತಿಯನ್ನು ವಹಿಸಿ ತಾವು ಕೂಡ ಅತಿ ಉತ್ಸಾಹದಿಂದ ಪಾಲ್ಗೊಳ್ಳೋಕೆಗೋಸ್ಕರ ಅಲ್ಲಿ ಬರ್ತಾ ಇರ್ತಾರೆ. ಸಾಮಾನ್ಯವಾಗಿ ನಮ್ಮ ಶಾಲೆಗಳಲ್ಲಿ ಪೋಷಕ ಶಿಕ್ಷಕ ಸಭೆಗಳಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ, ಸಾಹಿತ್ಯದ ಪ್ರದರ್ಶನಗಳನ್ನ ಕೂಡ ಹಾಗೂ ರಕ್ತದಾನ ಶಿಬಿರಗಳನ್ನ ಕೂಡ, ಹಾಗೆ ಬೇರೆ ಬೇರೆ ವಿಚಾರಗಳನ್ನ ತಿಳಿಸಲ್ಪಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡಿರ್ತೇವೆ. ಅಲ್ಲಿ ಮಗುವಿನ ಕೌಶಲ್ಯಗಳನ್ನ ವ್ಯಕ್ತಪಡಿಸ್ತಕ್ಕಂಥ ಅವಕಾಶಗಳು ಕೂಡ ಇರುತ್ತೆ. ಈ ಎಲ್ಲ ವಿಚಾರಗಳನ್ನ ತಾವು ಕಣ್ಮುಂದೆ ತಂದ್ಕೊಂಡು ಅದನ್ನು ಸವಿಯೋದಕ್ಕೆ ಪೋಷಕ ಶಿಕ್ಷಕ ಸಭೆಗಳಲ್ಲಿ ಅವರಿಗೆ ಒಂದು ಅವಕಾಶ ಇರುತ್ತೆ. ಆ ಅವಕಾಶನ ಬಳಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಪೋಷಕರು ನಮ್ಮ ಶಾಲೆಗಳಲ್ಲಿ ಸಭೆಗಳಿಗೆ ಭಾಗವಹಿಸ್ತಾರೆ. ನನ್ನ ಮಗ ಫಸ್ಟ್ ಸ್ಟ್ಯಾಂಡರ್ಡಿಗೆ ಸೇರಿದ್ದು. ಸೊ ಆಗದಿಂದ ಟೀಚರ್ಸ್ PTM ಟೈಮಲ್ಲಿ ಅವನ ಸ್ಟ್ರೆಂತ್ಸನ್ನು ಐಡೆಂಟಿಫೈ ಮಾಡಿ ನಮಗೆ ಅವ್ನು ಯಾವ ಡಿರೆಕ್ಷನಲ್ಲಿ ಅವನನ್ನು ಪುಷ್ ಮಾಡ್ಬೋದು ವಿತ್ ರೆಸ್ಪೆಕ್ಟ್ ಟು ಕೋ-ಕರಿಕ್ಯುಲರ್ ಇನ್ ಸ್ಪೆಸಿಫಿಕ್ ಹೈಲೈಟ್ ಮಾಡಿದರು. ಸೊ ಅದರಿಂದ ನಾವು ಅಕಾರ್ಡಿಂಗ್ಲಿ ಅವನಿಗೆ ಅದರ ಟ್ರೈನಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ಮಕ್ಕಳಿಗೆ ಚಿಕ್ಕ ಏಜಿಂದಾನೇ ಅವರ ಸ್ಟ್ರೆಂತ್ಸ್ ಆ್ಯಂಡ್ ವೀಕ್ನೆಸಸ್ ಪರ್ಸ್ನಲೈಸ್ಡ್ ಆಗಿ ಹೈಲೈಟ್ ಮಾಡಿದ್ರಿಂದ ಮಕ್ಕಳಿಗೆ ಫೀಲ್ ಆಗುತ್ತೆ ಟೀಚರ್ಸ್ ಅವ್ರ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಅಂತ. ಬರೀ ಅವ್ರದ್ದು ಒಂದು ಜನರಲಿ PTM ಅಲ್ಲಿ ಬರೀ ಅವ್ರ ವೀಕ್ನೆಸಸ್ ಹೈಲೈಟ್ ಮಾಡಿದ್ರೆ ಮಕ್ಕಳಿಗೆ ಯೂಶ್ವಲಿ ಒಂಥರ ಬೇಜಾರಾಗುತ್ತೆ. ಸೊ ಇದು ಎರಡೂ ಅವ್ರು ಹೇಳ್ತಾರೆ ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಹೇಳೋದ್ರಿಂದ ಮಕ್ಕಳಿಗೆ ಟೀಚರ್ಸ್ ಮೇಲೆ ತುಂಬ ರೆಸ್ಪೆಕ್ಟ್ ಇರುತ್ತೆ. ಪ್ರತಿ ಸಲ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಹೋದಾಗ 2 ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಒಂದು, ಕ್ಲಾಸ್ ರೂಮಿನ ಒಳಗೆ ನಮಗೆ ಕ್ಲಾಸ್ ರೂಮಲ್ಲಿ ಕೂರಿಸಿ ಅವ್ರು ಏನು ಇಂಟರ್ಯಾಕ್ಟ್ ಮಾಡ್ತಾರೆ ಅದು ಒಂಥರ ಎಕ್ಸ್ಪೀರಿಯನ್ಸ್. ಆದರೆ ಕ್ಲಾಸ್ ರೂಮ್ ಹೊರಗಡೆ ಅಂದರೆ ವಿದಿನ್ ದ ಪ್ರೆಮಿಸಸ್ ಆಫ್ ದ ಬಿಲ್ಡಿಂಗ್ ಅಲ್ಲಿ ಏನೇನು ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಪ್ರತಿ ಸಲ ಇಟ್ ವಿಲ್ ಬಿ ಯುನೀಕ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್. ಪ್ರತಿ ಮೀಟಿಂಗಲ್ಲೂ ಒನ್ ಆರ್ ದಿ ಅದರ್ ಆ್ಯಕ್ಟಿವಿಟಿ ಪ್ಲ್ಯಾನ್ ಆಗಿರುತ್ತೆ. ಫಾರ್ ಶೋರ್ ದೆರ್ ವಿಲ್ ಬಿ ರಾಷ್ಟ್ರೋತ್ಥಾನ ಬ್ಲಡ್ ಡೊನೇಷನ್ ಡ್ರೈವ್. ಸೊ ಅದರಿಂದ ನಮಗೆ ಪೇರೆಂಟ್ಸಿಗೆ ತುಂಬ ಥೆಲಸ್ಮಿಯಾ ಪೇಷಂಟ್ಸ್ ಬಗ್ಗೆ ಆಗಲಿ, ಆ ರಕ್ತದಾನದ್ದು ಅರಿವಾಗಲಿ, ಅದೆಲ್ಲ ನಮಗೆ ತುಂಬ ಉಪಯೋಗ ಆಗಿದೆ. ಎರಡನೇದು ಸ್ವದೇಶಿ ಸ್ಟಾಲ್ಸು. ಸೊ ಒಂದು ಖಾದಿ ವಸ್ತ್ರಗಳಿರ್ಬೋದು ಅಥವಾ ಪುಸ್ತಕಗಳು ಎಸ್ಪೆಷಲಿ. ಸೊ ಈ 13 ವರ್ಷದಿಂದ ಐ ಶುಡ್ ಸೇ ಪರ್ಸನಲಿ ನನ್ನ ಚಾಯ್ಸ್ ಆಫ್ ಬುಕ್ಸು ಕೂಡ ಚೇಂಜ್ ಆಗಿದೆ. ನಾನು ಓದೋವಂಥ ಪುಸ್ತಕಗಳು ಎಷ್ಟೋದು ನನಗೆ ಗೊತ್ತಿಲ್ಲದೆ ಇರೋದೆಲ್ಲ ನನಗೆ ಅಲ್ಲಿ ಪರಿಚಯ ಆಯಿತು. ಸೊ ಒಂದು ಮೀಟಿಂಗ್ ಅಂದರೆ ಬರೀ ನಾನು ನನ್ನ ಮಗಳದು ಪ್ರೋಗ್ರೆಸ್ ಏನಿದೆ ಅಂತ ನೋಡೋಕ್ಕಷ್ಟೇ ಹೋಗಲ್ಲ, ನಾನು ಇದಕ್ಕೂ ಹೋಗ್ತೀನಿ.